ಲತಾ ನಮಸ್ತೆ ಸರ್, ಮೇಡಮ್ ಹ್ಯಾಪಿ ಮಾತಾಡೋದು. ಮಾರ್ನಿಂಗ್. ನಮಸ್ತೆ ನಮಸ್ತೆ, ಹ್ಯಾಪಿ ಮಾರ್ನಿಂಗ್ ಮೇಡಮ್. ಹ್ಮ್ ನಾನು ಈ ಪ್ರಾಡಕ್ಟ್ ತಗೊಂಡು 8 ತಿಂಗಳಾಯ್ತು. ನಮ್ಮ ಊರು ಮನೆಗೆ ಯಾವ್ದು ಮೇಡಮ್ ಪ್ರಭಾಕರ್ ನಿಮ್ದು? ಸರ್. ನಿಮ್ದು ಕುಂದಾಪುರ. ಊರು? ಕುಂದಾಪುರ ಕುಂದಾಪುರ. ಕುಂದಾಪುರದಿಂದ ಒಳಗೆ ಹಳ್ಳಿ, ಸ್ವಲ್ಪ ಕಂಡ್ಲೂರ್ ಅಂತ. ಓಕೆ ಓಕೆ ಮೇಡಮ್, ಮಾತಾಡಿ. ಪ್ರಭಾಕರ್ ಸರ್ ಮತ್ತೆ ದಿನಕರ್ ಸರ್ ಬಂದಿದ್ರು ನಮ್ಮ ಮನೆಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ. ಹಾ ನಾನ್ ಮೇಡಮ್. ನಿಜವಾಗ್ ನಾನು ಇರೋದ್ ಸತ್ಯ ಹೇಳ್ತೀನಿ ಸರ್, ನಾನ್ ಮಾಹಿತಿ ತಗೊಳ್ಳೇ ಇಲ್ಲ, ಅದ್ರ ಬಗ್ಗೆ ಇದೇ ಮಾಡ್ಲಿಲ್ಲ. ನಮ್ಮ ಮನೆಯವ್ರು ತಗೊಂಡು ಪ್ರಾಡಕ್ಟ್ ತಗೊಂಡ್ರು, ಮಾಹಿತಿ ತಗೊಂಡು ಆಮೇಲೆ ಅವರೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನಂತೂ 1 ತಿಂಗಳಂತೂ ಅದ್ ಮುಟ್ಲೇ ಇಲ್ಲ. ಆಮೇಲೆ 1 ತಿಂಗಳ ಮೇಲೆ ನಾನೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ನೋಡುವ ಏನಾಗತ್ತೆ ಅಂತ. ಇಲ್ಲ ನಮ್ಮ ಮನೆಯೊಳಗೆ ಇಲ್ಲ, ಶುಗರ್ ಬಿ ಪಿ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ, ಮೆಡಿಸಿನ್ ಎಲ್ಲ ಇದಾಗತ್ತಂತೆ ಅಂತ ಹೇಳಿದ್ರು. ಇಲ್ಲಪ್ಪ ಅದ್ರಲ್ಲೆಲ್ಲ ಏನಾಗತ್ತೆ, ಸುಮ್ನಿರಿ ಅಂತ ನಾನು ಒಂದ್ಸಲ ಹೇಳಿದ್ದೆ, ಇಲ್ಲ ಅಂತ ಹೇಳ. ಆಮೇಲೆ ಸ್ಟಾರ್ಟ್ ಮಾಡ್ದೆ. ನನ್ಗೆ ಅವರಿಗೆ ಶುಗರ್ ಬಿ ಪಿ ಎಲ್ಲ ಇತ್ತು, ನನಗೆ ಬ್ರೀದಿಂಗ್ ಪ್ರಾಬ್ಲಮ್, ಆಮೇಲೆ ಗ್ಯಾಸ್ಟ್ರಿಕ್ ಮತ್ತೆ ಗೊರ್ಕೆ. ಎಷ್ಟಂದ್ರೆ ಹತ್ರ ಮಲಗಿದವರು ದೂರ ಓಡಿ ಹೋಗ್ತಾರ ಆತರ ಗೊರ್ಕೆ ಇತ್ತು. ಅದು ತಗೊಂಡು 1 ತಿಂಗಳಲ್ಲಿ ಸ್ವಲ್ಪ ಅಂದ್ರೆ ಗೊತ್ತಾಗಿದೆ, ಆದ್ರೂ ಇಲ್ಲಪ್ಪ ಅದರಿಂದ ಅಲ್ಲ ಇರ್ಬೇಕು ಅಂತ ಹಾಗೆ ಮಾಡ್ದೆ. ಆಮೇಲೆ ಕರೆಕ್ಟ್ ರಿಸಲ್ಟ್ ನನ್ಗೆ 3 ತಿಂಗಳಲ್ಲಿ ಸಿಕ್ತು ಸರ್. ಅಂದ್ರೆ ನಾನ್ ಮಲಗಿದಾಗ ನನ್ ಬೆಡ್ ಹತ್ರ ಒಂದು ವಿಕ್ಸ್ ಇದು ಬಾಟ್ಲು ಬೇಕೇ ಇತ್ತು, ಇಲ್ದೆ ನಾನು ಇರುದೇ ಇಲ್ಲ. ಒಂದ್ ಐಸ್ ಕ್ರೀಮ್ ತಿನ್ಲಿಕ್ಕಿಲ್ಲ, ಏನು ಕೋಲ್ಡ್ ಐಟಮ್ ತಿನ್ಲಿಕ್ಕೆ ಇರ್ಲಿಲ್ಲ. ಇವಾಗ 12 ಗಂಟೆ ಐಸ್ ಕ್ರೀಮ್ ತಗೊಬಂದ್ರು ನಾನ್ ತಿಂತೀನಿ. ಅಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಅನ್ನೋದು ಎಲ್ಲಿ ಹೋಯ್ತು ಅಂತ ನನ್ಗೆ ಗೊತ್ತೇ ಇಲ್ಲ. ನನ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅಂತಾನೂ ನನ್ಗೆ ಗೊತ್ತಿಲ್ಲ. ಅಂದ್ರೆ ಅದು ನೆನ್ಪಾಗ್ತಿಲ್ಲ ಇದಾಗಿದ್ದು. ಕೋಲ್ಡ್ ಅಷ್ಟೇ, ಕೋಲ್ಡ್ ಇಲ್ಲ, ಏನು ಇಲ್ಲ. ನಮ್ ಹಸ್ಬೆಂಡ್ಗೂ ಅಷ್ಟೇ ಬಿ ಪಿ ಶುಗರ್ ಎಲ್ಲ ಇತ್ತು. ಒಂದು 3 ತಿಂಗಳ ತನಕ ಅಷ್ಟೇನ್ ಗೊತ್ತಾಗ್ಲಿಲ್ಲ ನಮಗೂ. ಸ್ವಲ್ಪ ಹೈ ಇತ್ತು, ನಾನು ನನ್ ಮಗ ಇಲ್ಲ ಇದೇನು ವರ್ಕ್ ಆಗ್ಲಿಲ್ಲ ಅಂತ ಸುಮ್ನಿದ್ವಿ. ಮತ್ತೆ ನೋಡ್ತಾ 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 ಕಡಿಮೆ ಆಗಿ ಈಗ 2 ತಿಂಗಳಿಂದ ಟ್ಯಾಬ್ಲೆಟೇ ಇಲ್ಲ ಅವರಿಗೆ, ಟ್ಯಾಬ್ಲೆಟೇ ತಗೊಳ್ತಿಲ್ಲ. ಡಾಕ್ಟರ್ ಹೇಳಿದ್ರು, ಇನ್ನೊಂದ್ ವರ್ಷದಲ್ಲಿ ನಿಮ್ಗೆ ಡಯಾಲಿಸಿಸ್ ಮಾಡ್ಬೇಕಾಗತ್ತದೆ ಅಮ್ಮ ಅಂತ ಹೇಳಿದ್ರು. ನಮ್ಗೆ ತುಂಬಾ ಭಯ ಆಯ್ತು. ಅಯ್ಯೋ ದೇವ್ರೆ, ಏನ್ ಮಾಡೋದು ಇನ್ ಮುಂದೆ, ಹೇಗೆ ನಮ್ ಕತೆ ಅಂತ ಸುಮ್ನೆ ಯೋಚನೆ ಮಾಡ್ತಾ ಇದ್ವಿ. ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಆಮೇಲೆ ಇವಾಗ ಶುಗರ್ ಅನ್ನೋದು ಕರೆಕ್ಟ್ ನಾರ್ಮಲ್ ಇದೆ. ಟ್ಯಾಬ್ಲೆಟ್ ಇಲ್ಲ, BP ಟ್ಯಾಬ್ಲೆಟ್ ಏನು ಇಲ್ಲ. ಅವರು ಅಷ್ಟೇ ಯಾವ ಕೆಲ್ಸನೂ ಮಾಡ್ತೀವಿ, ಹೋಗುದು ಮಲ್ಗುದು, ಫುಲ್ ಡೇ ಮಲ್ಗಿಯೇ ಇರುದು. ನಾನು ಹೇಳುದು, ಇಲ್ಲ ನಿಮ್ಗೆ ಯಾರಾದ್ರೂ ಪೇಷಂಟ್ ಅಂತ ಹೇಳ್ತಾರೆ, ನೀವು ಮಲಗ್ಬೇಡಿ ಹಾಗೆ ಅಂತ ಹೇಳ್ತಿದ್ದೆ. ಇವಾಗ ತೋಟದ ಕೆಲಸ ಮಾಡ್ತಾರೆ, ಡ್ರೈವಿಂಗ್ ಮಾಡ್ತಾರೆ, ಎಲ್ಲ ಕೆಲ್ಸನೂ ಮಾಡ್ತಾರೆ. ನಾನು ಅಷ್ಟೇ, ನಾನು 4 ಹೆಜ್ಜೆ ನಡಿಲಿಕ್ಕೆ ಹಾ ಹಾ ಅಂತ ಆತರ ಸೌಂಡ್ ಬರ್ತಿತ್ತು. ಇವಾಗ ಆರಾಮ್ಸೆ ಎಲ್ಲಿ ಬೇಕಾದ್ರೂ ಹೋಗಿ 5 ಕಿಲೋಮೀಟರ್ ವಾಕಿಂಗ್ ಮಾಡಿ ಬರ್ತೇನೆ. ಅಷ್ಟು ಆ, ಇದಾಗಿ ನಾನು ಪ್ರಿಪೇರ್ ಆಗಿದ್ದೇನೆ, ಅಂದ್ರೆ ಹೆಲ್ತ್ ಬಗ್ಗೆ. ನಂಗೆ ಈ ಎಸ್ ಎಸ್. ಪ್ರಾಡಕ್ಟ್ ಯೂಸ್ ಮಾಡಿ ತುಂಬಾ ಖುಷಿ ಆಗ್ತಿದೆ ಸರ್. ಅಂದ್ರೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ನಾನು ಹಾಗೆ ಹೇಳ್ದೆ. ದಿನಕರ್ ಸರ್ ಬಂದಿದ್ರು, ನಾನು ಅವ್ರ ಹತ್ರ ಮಾತಾಡಿರ್ಲಿಲ್ಲ. ಇದೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆಲ್ಲ ಏನು ಅಂತ ಸುಮ್ನೆ ಇದ್ದೆ. ಇವಾಗ ನಿಜವಾಗ್ಲೂ ನನ್ಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಿದೆ. ಅಂದ್ರೆ ನಾನು ಆ ದಿನ ಅವ್ರಿಗೆ ಹೊರಗಡೆ ಕೂರ್ಸಿದ್ನಲ್ಲ ಅಂತ. ತುಂಬಾ ಖುಷಿ ಆಗ್ತಿದೆ ಸರ್ ಈ ಪ್ರಾಡಕ್ಟ್ ತಗೊಂಡು. ಮತ್ತೇನೊಂದು ವಿಷಯ ಅಂದ್ರೆ ಸರ್, ಅಂದ್ರೆ ಈಗ ಪ್ರಾಡಕ್ಟ್ ತಗೊಳ್ತಾರೆ, ರಿಸಲ್ಟ್ ಕೆಲವರು ಹೇಳ್ತಾರೆ ರಿಸಲ್ಟ್ ಬರ್ಲಿಲ್ಲ ಅಂತ ಹೇಳ್ತಾರೆ. ಯಾಕೆ ರಿಸಲ್ಟ್ ಬರ್ಲಿಲ್ಲ ಅಂತ ಹೇಳಿ ನಾನ್ ನೋಡಿದ ಪ್ರಕಾರ, ಅಂದ್ರೆ ನಾನ್ 2-3 ಕಡೆ ಹೀಗೆ ಕಾಲ್ ಮಾಡ್ದಾಗ ಕೇಳಿದಾಗ, ಒಬ್ರು ಮನೇಲಿ ಒಂದ್ ಪ್ರಾಡಕ್ಟ್ ತಗೊಳ್ಳೋದು, ಒಬ್ರು ಬೆಲ್ಟ್ ಕಟ್ಟೋದು, ಒಬ್ರು ನೀರ್ ಕುಡಿಯೋದು, ಒಬ್ರು ಮಲ್ಗೋದು. ಆಗ ಹೇಗ್ ರಿಸಲ್ಟ್ ಬರುತ್ತೆ ಅಲ್ವಾ ಸರ್? ಆ ಎಲ್ಲದನ್ನು ಒಬ್ರೇ ಯೂಸ್ ಮಾಡಿದ್ರೆ ಅದ್ರ ರಿಸಲ್ಟ್ ಕರೆಕ್ಟ್ ಆಗಿ ಗೊತ್ತಾಗ್ತದೆ 1 ತಿಂಗಳು, 1.5 ತಿಂಗಳು, 2 ತಿಂಗಳಲ್ಲಿ. ಕೆಲವು ಕಡೆಯಲ್ಲಿ ಕೊಟ್ಟು ಬರ್ತಾರೆ. ನಿನ್ನೆ ಒಂದ್ ಕಡೆ ಕಾಲ್ ಮಾಡಿದ್ದೆ ಹೀಗೆ ಕೇಳಿದಾಗೆ, ಇಲ್ಲ ನಾನ್ ಪ್ರಾಡಕ್ಟ್ ತಗೊಂಡು 8 ತಿಂಗಳಾಯ್ತು ಅಂತ ಹೇಳಿದ್ರು. ಹೌದಾ, ಹೇಗಿದೆ ಮೇಡಮ್ ರಿಸಲ್ಟ್ ಅಂತ ಹೇಳಿದ್ರೆ, ಇಲ್ಲ ನಾನು ಅದೊಂದ್ ಬೆಡ್ ಒಂದ್ ಹಾಕಿ ಮಲಗ್ತೀನಿ. ಅಲ್ಲ, ನೀರ್ ಕುಡಿಯುದಿಲ್ವಾ ನೀವು? ಇಲ್ಲ ನನ್ಗೆ ಅದ್ ನೀರ್ ಯೂಸ್ ಮಾಡ್ಬೇಕಂತ ಹೇಳಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆಗ ನಮ್ಗೆ ಬೇಜಾರ್. ಅಂದ್ರೆ ಇಷ್ಟೊಳ್ಳೆ ಪ್ರಾಡಕ್ಟ್ ಬಗ್ಗೆನೂ ಸರಿಯಾಗಿ ಮಾಹಿತಿ ಇಲ್ಲದೆ ಅವ್ರು ತಗೊಂಡಿದ್ರು. ಅದು ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಇದಕ್ಕೆ ತಗೊಂಡಿದ್ರು ಗೊತ್ತಿಲ್ಲ. ಆದ್ರೆ ಸ್ವಲ್ಪ ಅದು ಕೊಡುವಾಗ ಸರಿಯಾದ ಮಾಹಿತಿ ಕೊಟ್ರೆ ತುಂಬಾ ಒಳ್ಳೇದ್ ಅನ್ಸುತ್ತೆ. ಅಂದ್ರೆ ಎಲ್ರೂ ನಮ್ಮ ಒಂದ್ ಸಮಾಜದಲ್ಲಿ ಎಲ್ರೂ ಒಂದ್ ಆರೋಗ್ಯವಾಗಿ ಇರ್ಬೋದಲ್ಲ ಅಂತ ನಾನು ಹೇಳೋದು ಸರ್. ಇಷ್ಟೇ. ಅಂದ್ರೆ ನಂಗೆ ಇದ್ರ ಬಗ್ಗೆ ನಾನು ಆ ದಿನ ಪ್ರಭಾಕರ್ ಸರ್, ದಿನಕರ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಸಾಗರ್ ಜೋಶಿ ಸರಿಗೂ ಹಾಗೂ ಪ್ರಭಾಕರ್ ಸರ್. ಎಲ್ಲೇ ಹೋದ್ರೆ ಇಲ್ಲಿ ನಮ್ಮ ಹಿಂದೆನೆ ಅಂದ್ರೆ ನಾವೊಂಥರ ಬೆನ್ನೆಲುಬು ಅಂತಾರ, ಆತರ ಬಂದು ನಮ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಎಸ್ ಎಸ್ ಎಸ್, ಥ್ಯಾಂಕ್ ಯು ಲತಾ ಮೇಡಮ್. ಇವತ್ತು ಲತಾ ಮೇಡಮ್ ಕಂಡ್ಲೂರಿಂದ ನಮ್ಮೊಟ್ಟಿಗೆ ಕನೆಕ್ಟ್ ಆಗಿ ಅವರ ಅದ್ಭುತವಾದಂತ ರಿಸಲ್ಟ್ ಅನ್ನ ಶೇರ್ ಮಾಡಿದ್ರು. ಥ್ಯಾಂಕ್ ಯು ಲತಾ ಮೇಡಮ್, ಥ್ಯಾಂಕ್ ಯು. ನೋಡಿ, ಲತಾ ಮೇಡಮ್ ಏನ್ ಹೇಳಿದಾಗೆ ಪ್ರಾಡಕ್ಟ್ ಅನ್ನ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತಾ ಅದು ಕರೆಕ್ಟ್ ಆಗಿ